ನೋಡಿ ವಿದ್ಯಾರ್ಥಿಗಳೇ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಅಂದರೆ ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಅಂದರೆ ಎಸ್ ಸಿ ಕೆಟಗರಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಆನ್ಲೈನ್ ಮೂಲಕ ಅರ್ಜಿ ಪ್ರಾರಂಭವಾಗಿದೆ. ಈಗ ನಾವು ಆನ್ಲೈನ್ ಅರ್ಜಿ ಭಾಳಷ್ಟು ವಿದ್ಯಾರ್ಥಿಗಳು ಅರ್ಜಿಯನ್ನು ಹಾಕಿದ್ದೀರಿ. ನಿಮ್ಮ ಅರ್ಜಿಗಳು ರಿಜೆಕ್ಟ್ ಆಗಿರತಕ್ಕಂಥದ್ದು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇವತ್ತು ಒಟ್ಟು ಈ ಒಂದು PUC ಡಿಪ್ಲೊಮೊ CBSE 12ನೇ ತರಗತಿಗೆ ಸಂಬಂಧಪಟ್ಟಂತೆ ಒಟ್ಟು 42 ಅರ್ಜಿ ಹಾಕಿದ್ದಾರೆ ವಿದ್ಯಾರ್ಥಿಗಳು. ಅದರಲ್ಲಿ 3 ಅರ್ಜಿಗಳು ರಿಜೆಕ್ಟ್ ಆಗಿರ್ತಕ್ಕಂಥದ್ದು ಇಲ್ಲಿದೆ ನೋಡಿ 3 ಅಂತ ನೋಡಿ. PUC ಇನ್ಕ್ಲೂಡಿಂಗ್ ಡಿಪ್ಲೊಮೊ ಪ್ಲಸ್ CBSE ರಿಜೆಕ್ಟೆಡ್ 3 ಅಪ್ಲಿಕೇಶನ್ ರಿಜೆಕ್ಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ ಇಲ್ಲಿ SLC ಅಬೋವ್ 75 ಆಗಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು 5 ಅರ್ಜಿ ರಿಜೆಕ್ಟ್ ಆಗಿರ್ತಕ್ಕಂಥದ್ದು, ರಿಜೆಕ್ಟೆಡ್ 5 ಅಂತ ಇದೆ. ಅದೇ ರೀತಿ SLC ಬಿಲೋ 75 ಆಗಿರ್ತಕ್ಕಂಥದ್ದು ಕೂಡ 3 ಅಪ್ಲಿಕೇಶನ್ ರಿಜೆಕ್ಟ್ ಆಗಿರ್ತಕ್ಕಂಥದ್ದು, ರಿಜೆಕ್ಟೆಡ್ 3 ಅಂತ ಇದೆ ನೋಡಿ. ಇನ್ನೊಂದು ಇಲ್ಲಿ ಒಂದು ಪೆಂಡಿಂಗ್ ಇರ್ತಕ್ಕಂಥದ್ದು, ಒಂದು ಯಾವ ಕಾರಣಕ್ಕಾಗಿ ಪೆಂಡಿಂಗ್ ಇದೆ ಅಂದರೆ ರಿಕ್ವೆಸ್ಟ್ ಫಾರ್ ಡಾಕ್ಯುಮೆಂಟ್ಸ್ ಅಂದರೆ ಒಂದು ವಿದ್ಯಾರ್ಥಿ ಇನ್ನೂ ಡಾಕ್ಯುಮೆಂಟ್ಸು ಸಬ್ಮಿಟ್ ಮಾಡಿಲ್ಲ. ನೋಡಿ ವಿದ್ಯಾರ್ಥಿಗಳ ಇಲ್ಲಿ ನಾನು ಏನು ತಿಳಿಸ್ಕೊಡೋಕೆ ಇಷ್ಟಪಡ್ತಿದ್ದೀನಿ ಅಂದರೆ ಇಲ್ಲಿ ಏನು ರಿಜೆಕ್ಟ್ ಆಗಿದೆಯಲ್ಲ ಅಪ್ಲಿಕೇಶನ್ಸು ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ರಿಜೆಕ್ಟೆಡ್ ಅಂತ ಈ ಕಲರಲ್ಲಿರ್ತವೆ. ಯಾಕೆ ರಿಜೆಕ್ಟ್ ಆಗಿದ್ದಾವಂತ ನಮಗೂ ಕೂಡ ರೀಸನ್ ಗೊತ್ತಿಲ್ಲ, ಯಾಕಂದರೆ ಯಾರ್ದು ಕೂಡ ನಾವು ಅಪ್ಲಿಕೇಶನ್ ಹಾಕಿಲ್ಲ. ಯಾವ ವಿದ್ಯಾರ್ಥಿಗಳು ರಿಜೆಕ್ಟೆಡ್ ಅಂತ ಮೆಸೇಜ್ ಬಂದಿದೆ ದಯವಿಟ್ಟು ಕಾರಣವನ್ನು ಈ ಕೆಳಗಿನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇದು ರಿಜೆಕ್ಟ್ ಆದರೆ ತುಂಬ ಸಮಸ್ಯೆ ಆಗುತ್ತೆ, ಯಾಕಂದರೆ ಇದು ಹೊಸ್ದಾಗಿ ಬಿಟ್ಟಿರೋ ವೆಬ್ಸೈಟ್ ಆಗಿದ್ದರಿಂದ ಇನ್ನೂ ಅಧಿಕಾರಿಗಳಿಗೂ ಕೂಡ ಒಂದು ವೇಳೆ ರಿಜೆಕ್ಟ್ ಆದರೆ ಏನು ಮಾಡಬೇಕು ಅನ್ನೋದು ಅಷ್ಟು ಮಾಹಿತಿ ಇರೋದಿಲ್ಲ. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ಕರೆಕ್ಟಾಗಿ ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ತಪ್ಪಾಗಿ ಎಂಟರ್ ಮಾಡದೆ ಕರೆಕ್ಟಾಗಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇರ್ಬೋದು, ನಿಮ್ಮ ಒಂದು SLC ಹಾಲ್ ಟಿಕೆಟ್ ನಂಬರ್, PUC ಹಾಲ್ ಟಿಕೆಟ್ ನಂಬರ್ ಮತ್ತು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಏನು ತಪ್ಪಿಲ್ಲದಂತೆ ನಮೂದಿಸಿ ಅರ್ಜಿಯನ್ನು ಸಲ್ಲಿಸಿ. ಯಾಕಂದರೆ ರಿಜೆಕ್ಟ್ ಆದರೆ ತುಂಬ ಸಮಸ್ಯೆಗಳನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ಒಂದು ವೇಳೆ ಈಗ ಆಲ್ರೆಡಿ ರಿಜೆಕ್ಟ್ ಆಗಿಬಿಟ್ಟಿದೆ 3 ವಿದ್ಯಾರ್ಥಿಗಳು, ಅವ್ರು ಏನು ಮಾಡ್ಬೇಕಪ್ಪ ಅಂದರೆ ನೋಡಿ ವಿದ್ಯಾರ್ಥಿಗಳು, ನಾನು ನಿಮಗೊಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ನಮಗೆ ಸರ್ ಈ ಥರ ಸಮಸ್ಯೆ ಆಗಿದೆ ದಯವಿಟ್ಟು ಪರಿಹಾರ ತಿಳಿಸಿ ಅಂತ ಹೇಳಿದರೆ ಅವ್ರು ತಿಳಿಸ್ಕೊಡ್ತಾರೆ. 9482300400 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಸಮಸ್ಯೆ ಹೇಳಿದರೆ ಸಾಕು, ಅವರು ಪರಿಹಾರವನ್ನು ಕೊಡ್ತಾರೆ. ಒಂದು ವೇಳೆ ನೀವು ಕಾರಣವನ್ನು ನಮಗೆ ಕಮೆಂಟ್ ಮಾಡಿದರೆ ನಾವು ಕೂಡ ಕುರಿತು ಸರ್ಚ್ ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ ವಿದ್ಯಾರ್ಥಿಗಳೇ, ಅದಕ್ಕಾಗಿ ಇದೇನು ಈ ಕಲರಲ್ಲಿದೆಯಲ್ಲ ಇದು ಪೆಂಡಿಂಗ್ ಅಂತ ಇಲ್ಲಿದೆ ನೋಡಿ. ನೋಡಿ ವಿದ್ಯಾರ್ಥಿಗಳೇ, ಈ ಕಲರ್ ಇದ್ದರೆ ನಿಮ್ಮ ಅರ್ಜಿಗಳು ಈ ಕಲರಲ್ಲಿ ಬಂದರೆ ಪೆಂಡಿಂಗು, ಈ ಕಲರಲ್ಲಿದ್ದರೆ ರಿಕ್ವೆಸ್ಟ್ ಫಾರ್ ಡಾಕ್ಯುಮೆಂಟ್ಸು, ಈ ಕಲರ್ ಇದ್ದರೆ ಅಪ್ರೂವ್ಡು, ಈ ಕಲರ್ ಇದ್ದರೆ ರಿಜೆಕ್ಟೆಡ್ಡು, ಈ ಕಲರ್ ಇದ್ದರೆ ಸೆಂಡ್ ಟು DBT, ಈ ಕಲರ್ ಇದ್ದರೆ ಪೇಮೆಂಟ್ ಸಕ್ಸಸ್ಸು, ಈ ಕಲರ್ ಇದ್ದರೆ ಪೇಮೆಂಟ್ ಫೇಲ್ಯೂರಿ ಅಂತ. ದಯವಿಟ್ಟು ವಿದ್ಯಾರ್ಥಿಗಳು ನೋಡಿ ನಿಮ್ಮ ಅರ್ಜಿ ಸ್ಥಿತಿ ಏನಾಗಿದೆ ಅಂತ ನಮಗೆ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.